ಹೆಸರು ಸೃಷ್ಟಿ ರವಿ ಗೊರ್ವರ್. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಉಷ್ಣ ವರ್ಗಾವಣೆಯ ಬಗ್ಗೆ ವಿವರಿಸುತ್ತಿದ್ದೇನೆ. ಉಷ್ಣವು ಬಿಸಿಯಾದ ವಸ್ತುವಿನಿಂದ ತಣ್ಣನೆಯ ವಸ್ತುವಿಗೆ ಹರಿಯುತ್ತದೆ. ಉಷ್ಣವು ಹೆಚ್ಚು ತಾಪದ ವಸ್ತುವಿನಿಂದ ಕಡಿಮೆ ತಾಪದ ವಸ್ತುವಿಗೆ ಹರಿಯುತ್ತದೆ. ಒಂದು ವಸ್ತುವಿನಿಂದ ಮತ್ತೊಂದು ವಸ್ತುವಿಗೆ ಉಷ್ಣ ಪ್ರಸಾರವಾಗಲು 3 ವಿಧಾನಗಳಿವೆ. ಅವುಗಳೆಂದರೆ ವಹನ, ಸಂವಹನ ಮತ್ತು ವಿಕಿರಣ. ವಸ್ತುವಿನ ಬಿಸಿಯಾದ ತುದಿಯಿಂದ ತಣ್ಣನೆಯ ತುದಿಗೆ ಉಷ್ಣ ಪ್ರಸಾರವಾಗುವ ಪ್ರಕ್ರಿಯೆಯನ್ನು ವಹನ ಎನ್ನುತ್ತಾರೆ. ಸಾಮಾನ್ಯವಾಗಿ ಘನವಸ್ತುಗಳಲ್ಲಿ ವಹನ ಕ್ರಿಯೆಯಿಂದ ಉಷ್ಣ ಪ್ರಸಾರವಾಗುತ್ತದೆ. ಮೊದಲನೆಯದಾಗಿ ವಹನ ಕ್ರಿಯೆ ಹೇಗೆ ಆಗುತ್ತೆ ಎಂದು ನೋಡೋಣ. ಇದರಿಂದ ಬಿಸಿ ಮಾಡಲು ಇಟ್ಟಾಗ ಸ್ಕೇಲಿನ ತುದಿಯಲ್ಲಿ ಇಡಬೇಕು. ಆಗಾಗ ಮೇಣದ ಬತ್ತಿ ಒಂದೊಂದಾಗಿ ಕರಗಿಕೊಂಡು ಹೋಗುತ್ತವೆ. ಈ ಪ್ರಕ್ರಿಯೆಯನ್ನು ವಹನ ಎನ್ನುತ್ತೇವೆ. ಈಗ ಮೊದಲು ಒಂದನೇದ್ದು ಕರಗುತ್ತಿದೆ. ಮುಗಿಸು. ಇನ್ನು ಸಂವಹನ. ಒಂದು ಪಾತ್ರೆಯಲ್ಲಿ ನೀರನ್ನು ಕಾಯಿಸಲು ಇಟ್ಟಾಗ ಹೊಗೆಯ ರೂಪದಲ್ಲಿ ನೀರು ಆವಿಯಾಗುತ್ತದೆ. ಅದರ ಅಕ್ಕಪಕ್ಕದಲ್ಲಿರುವ ತಣ್ಣನೆ ನೀರು ಕೆಳಗೆ ಬರುತ್ತದೆ. ಈ ಪ್ರಕ್ರಿಯೆಯನ್ನು ನಾವು ಸಂವಹನ ಎನ್ನುತ್ತೇವೆ. ಇನ್ನು ಮೇಣದ ಬತ್ತಿಯ ಮೇಲೆ ನೇರವಾಗಿ ಕೈ ಇಟ್ಟಾಗ ಬಿಸಿ ಹತ್ತುತ್ತದೆ. ಅದರ ಪಕ್ಕದಲ್ಲಿ ಇಟ್ಟಾಗ ಬಿಸಿ ಹತ್ತುವುದಿಲ್ಲ, ಏಕೆಂದರೆ ಇಲ್ಲಿನ ಗಾಳಿಯು ಮೇಲ್ಭಾಗದ ಗಾಳಿಗಿಂತ ಹೆಚ್ಚು ಬಿಸಿ ಎನಿಸುವುದಿಲ್ಲ. ಇನ್ನು ವಿಕಿರಣ. ಸೂರ್ಯನ ಕಿರಣಗಳು ಭೂಮಿಯ ಮೇಲೆ ಬೀಳಲು ಯಾವುದೇ ಮಾಧ್ಯಮದ ಅಗತ್ಯವಿಲ್ಲ. ಮಾಧ್ಯಮ ಇದ್ದರೂ ಅಥವಾ ಇಲ್ಲದಿದ್ದರೂ ಇದು ನಡೆಯುತ್ತದೆ. ಥ್ಯಾಂಕ್ ಯು. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನಿಂದು ಜಲಚಕ್ರದ ಕುರಿತು ವಿವರಿಸುತ್ತಿದ್ದೇನೆ. ಜಲಚಕ್ರ ಅಥವಾ ಜಲವಿಜ್ಞಾನದ ಚಕ್ರೀಯ ಪರಿಕಲ್ಪನೆಯು ಭೂಮಿಯಲ್ಲಿರುವ ನೀರಿನ ಸಂಪತ್ತು ಹಾಗೂ ಭೂಮಿ ಮೇಲ್ಮೈಯ ಹೊರಗೆ ಮತ್ತು ಒಳಗೆ ಹಂತ ಹಂತವಾಗಿ ನಡೆಯುವ ನೀರಿನ ಪರಿಕಲ್ಪನೆಯು ವಿವರಿಸುತ್ತದೆ. ಭೂಮಿಯ ಮೇಲೆ ಲಭ್ಯವಿರುವ ಒಟ್ಟು ನೀರಿನ ಪ್ರಮಾಣವು ಹೆಚ್ಚು ಕಡಿಮೆ ನಿರ್ದಿಷ್ಟವಾಗಿದ್ದರೂ ಜಲಚಕ್ರದ ವಿವಿಧ ಪ್ರಮಾಣಗಳಲ್ಲಿ ದ್ರವ, ಅನಿಲ, ಘನಸ್ಥಿತಿಗಳಿವೆ. ಹಾಗೆಯೇ ಸಿಹಿ ನೀರು, ಉಪ್ಪು ನೀರು, ಹಿಮದಲ್ಲಿ ಅಡಕವಾಗಿರುವ ನೀರು, ವಾತಾವರಣದ ನೀರು ಇತ್ಯಾದಿ ವಿಭಿನ್ನ ರೂಪ ಸ್ಥಿತಿಗಳಿಗೆ ಬದಲಾವಣೆಯಾಗಬಹುದು. ಭೂಮಿಯ ಮೇಲೆ 71% ನೀರು ಇದೆ. ಅದರಲ್ಲಿ ಸಿಹಿ ನೀರು ಕೇವಲ 3% ಇದೆ. ಉಪ್ಪು ನೀರು ಸಾಗರ, ಸಮುದ್ರಗಳಲ್ಲಿ 97% ಇದೆ. 29% ಭೂಮಿ ಇದೆ. ಇದರಲ್ಲಿ ನೀರಿನ ಆಕಾರಗಳು ಸಾಗರ, ಸಮುದ್ರ, ನದಿ, ಕೆರೆ, ಬಾವಿ. ಈ ಆಕಾರಗಳಿರುವ ನೀರು ಸೂರ್ಯನ ಶಾಖದಿಂದ ಆವಿಯಾಗುತ್ತದೆ. ಆವಿಯಾಗುವುದು ಎಂದರೆ ಸೂರ್ಯನ ಶಾಖದಿಂದ ನೀರು ಆವಿಯಾಗುತ್ತದೆ. ಆವಿಯಾಗಿ ಮೇಲೆ ಹೋಗಿ ಸಾಂದ್ರೀಕರಣಗೊಳ್ಳುತ್ತದೆ. ಸಾಂದ್ರೀಕರಣ ಎಂದರೆ ನೀರಿನ ಸಣ್ಣ ಸಣ್ಣ ಮಳೆಹನಿಗಳು ಮೋಡಗಳಾಗಿ ಕೂಡಿ ಮತ್ತೆ ಸಣ್ಣ ಸಣ್ಣ ಮಳೆಹನಿಗಳಾಗಿ ಮತ್ತೆ ಸಾಗರ, ಸಮುದ್ರಗಳನ್ನು ಸೇರುತ್ತವೆ. ಇದನ್ನು ನಾವು ಒಂದು ಚಕ್ರೀಯ ಚಲನೆ ಎನ್ನುತ್ತೇವೆ. ಇದು ಒಂದು ಜಲಚಕ್ರ ಎನ್ನುವರು. ಹೀಗಾಗಿ ಕಾಡನ್ನು ಕಡಿಯಬಾರದು, ನಾಶ ಮಾಡಬಾರದು. ನಾಶ ಮಾಡಿದರೆ ಮಳೆ ಬೀಳುವುದು ಕಡಿಮೆ ಆಗುತ್ತೆ.